ಹಾಯ್ ಹಲೋ ಗೈಸ್, ನಾನು ನಿಮ್ಮ ಟೆಕ್ ಪ್ರೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಎಲ್ಲಾದ್ರೂ ಟ್ರಿಪ್ ಹೋಗ್ತಿರ್ತೀರಾ ಅಥವಾ ರೈಲ್ನಲ್ಲಿ ನೀವು ಎಲ್ಲಿಗಾದ್ರೂ ಜರ್ನಿ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ. ಆಗ ನೀವೇನ್ ಮಾಡ್ತೀರಾ, ಟಿಕೆಟ್ ತಗೊಂಡು ನೀವು ನಿಮ್ಮ ಬೋಗಿ ಯಾವುದು, ನಿಮ್ಮ ಸೀಟ್ ಯಾವುದು ಅಂತ ಚೆಕ್ ಮಾಡ್ಕೊಂಡು ರೈಲ್ನ ಒಳಗಡೆ ನೀವು ಹೋಗ್ತೀರಾ. ಆಗ ಅಲ್ಲಿ ಹೋಗಿ ನೋಡಿದ್ರೆ ನೀವು ನಿಮ್ಮ ಸೀಟ್ ನಲ್ಲಿ ಯಾರೋ ಅನ್ನೋನ್ ಪರ್ಸನ್ ಒಬ್ಬ ಕೂತಿರ್ತಾನೆ. ಇದರಿಂದ ನೀವು ಅವರಿಗೆ ಇದು ನನ್ನ ಸೀಟ್ ಅಂತ ಹೇಳಿದಾಗ ಅವನು ತುಂಬಾ ರ್ಯಾಶ್ ಆಗಿ ಮಾತಾಡಬಹುದು ಅಥವಾ ನಿಮ್ಮ ಮೇಲೆ ಗಲಾಟೆಗೂ ಬರಬಹುದು. ಅಲ್ಲಿ ಬೇರೆ ಯಾವುದೇ ತರ ಜಗಳ ಕೂಡ ಆಗಬಹುದು. ಇದನ್ನ ನೀವು ತಪ್ಪಿಸಲು ನೀವು ಏನ್ ಮಾಡ್ಬೇಕಪ್ಪ, ಕಾನೂನು ಪ್ರಕಾರ ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಅದನ್ನ ನಾನು ಈಗ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತಲೂ ಮುಂಚೆ ಯಾರೇ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ದಯವಿಟ್ಟು ನನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಾನು ಹೇಳಿದ್ನಲ್ಲ ನಿಮ್ಗೆ, ನಿಮ್ಮ ಸೀಟಿನಲ್ಲಿ ಅನ್ನೋನ್ ಪರ್ಸನ್ ಯಾವುದೇ ಒಬ್ಬ ವ್ಯಕ್ತಿ ಕೂತಿದ್ರು ನೀವು ತಕ್ಷಣ ಏನಪ್ಪ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಮ ಮೆಸೇಜ್ ಬಾಕ್ಸ್ ಅನ್ನ ಓಪನ್ ಮಾಡಿಕೊಳ್ಳಿ. ನಿಮ್ಮ ನಾರ್ಮಲ್ ಮೆಸೇಜ್ ಇರುತ್ತಲ್ಲ, ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡು ನೀವು ನಾನು ಈಗ ಹೇಳುವಂತ ಒಂದು ನಂಬರ್ಗೆ ನೀವು ಮೆಸೇಜ್ ಅನ್ನ ಮಾಡ್ಬೇಕಾಗುತ್ತದೆ. ಅವನ ನಂಬರ್ ಯಾವ್ದಪ್ಪ ಅಂತಂದ್ರೆ 139. ಈ ನಂಬರ್ ಬಂದ್ಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ನೀವು ಮೆಸೇಜ್ ಮಾಡುವಾಗ 139 ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡಲೇಬೇಕು. ಅದೇನಪ್ಪ ಮೆಸೇಜ್ ಅಂತಂದ್ರೆ, ಮೆಸೇಜ್ ಬಾಕ್ಸ್ ನಲ್ಲಿ ನೀವು ಬಿಗ್ ಲೆಟರ್ ಅಲ್ಲಿ ಸೀಟ್ ಅಂತ ಟೈಪ್ ಮಾಡಬೇಕು. CEAT ಅಂತ ಬಿಗ್ ಲೆಟರ್ಸ್ ಅಲ್ಲಿ ಟೈಪ್ ಮಾಡಿದ ನಂತರ PNR ನಂಬರ್ ನ ನೀವು ಹಾಕಬೇಕು. ಅಲ್ಲಿ ಸೀಟ್ ಸ್ಪೇಸ್ ಪಕ್ಕ PNR ನಂಬರ್ ನ ಹಾಕಬೇಕು. PNR ನಂಬರ್ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಟಿಕೆಟ್ ನಲ್ಲಿ ಇರುತ್ತೆ. ಅದಾದ ನಂತರ ನೀವು ತಿರ್ಗಾ ಮತ್ತೊಮ್ಮೆ ಸ್ಪೇಸ್ ಕೊಟ್ಟು ನಿಮ್ಮ ಸೀಟ್ ನಂಬರ್ ಹಾಗೂ ನಿಮ್ಮ ಬೋಗಿಯ ನಂಬರ್ ಅನ್ನ ನೀವು ಅಲ್ಲಿ ಹಾಕಿ. ಇಷ್ಟೆಲ್ಲ ಹಾಕಿದ ನಂತರ ಅದರ ಕೆಳಗಡೆ ನೀವು ಅಕ್ಯುಪೈಡ್ ಬೈ ಅನ್ನೋನ್ ಪರ್ಸನ್ ಅಥವಾ ಪ್ಯಾಸೆಂಜರ್ ಅಂತ ಸರ್ಚ್ ಮಾಡಿ ಇವರಿಗೆ ಸೆಂಡ್ ಮಾಡಿದರೆ ಸಾಕು. ಇದು ಗವರ್ನಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರುವುದರಿಂದ ಇದು ಡೈರೆಕ್ಟ್ ಆಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಪೊಲೀಸರಿಗೆ ಕಂಟ್ರೋಲ್ಗೆ ಮೆಸೇಜ್ ಹೋಗುತ್ತೆ. ನಂತರ ಮುಂದಿನ ಬೋಗಿಯಲ್ಲೇ ಅವರು ನಿಮ್ಮ ಟ್ರೈನ್ಗೆ ಬಂದು ಅಲ್ಲಿರುವ ಪ್ಯಾಸೆಂಜರ್ಗೆ ಕಾನೂನಾತ್ಮಕ ಕ್ರಮಗಳನ್ನು ಜರುಗಿಸಿ ಅವರು ಕುಳಿತುಕೊಂಡ ಸೀಟಿನಿಂದ ಜಾಗವನ್ನು ಇಮಿಡಿಯೇಟ್ಲಿ ಖಾಲಿ ಮಾಡಿಸಿ ನಿಮ್ಮ ಸೀಟ್ ಅನ್ನು ಅವರು ಬಿಟ್ಟು ಕೊಡಿಸುತ್ತಾರೆ. ನೋಡಿ, ಈ ರೀತಿಯಾಗಿ ನೀವು ಒಂದೇ ಒಂದು ಮೆಸೇಜು 139ಗೆ ಹಾಕೋದ್ರಿಂದ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೀವು ಎಲ್ಲಿ ಜರ್ನಿ ಮಾಡ್ತಿದ್ರೋ ಅಲ್ಲಿಗೆ ಸುಗಮವಾಗಿ ನೀವು ಯಾವುದೇ ಅಡಚಣೆ ಇಲ್ಲದೆ ತಲುಪಬಹುದು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಧನ್ಯವಾದಗಳು.